ಈಗ ದಮ್ಮಲು ಪ್ರಿಪೇರ್ ಮಾಡ್ಲತ್ತೀನಿ. ಎಲ್ಲರಿಗೂ ವೆಲ್ಕಮ್. ನೋಡ್ರಿ ಫುಲ್ ವಿಡಿಯೋ. ಫಸ್ಟ್ ಟೈಮ್ ಮಾಡ್ಲತ್ತೀನಿ. ಈಗಿಲ್ಲೇ ಬೇಬಿ ಪೊಟ್ಯಾಟೋಸ್ ಬಾಯ್ಲಿಗೆ ಇಟ್ಟಿದ್ದೆ. ಬರೀ 2-3 ಸಿಟಿ ಹೊಡ್ಸೇನೆ ಇದಕ್ಕೆ. ಆಮೇಲೆ ಫ್ರೈ ಮಾಡ್ಬೇಕು. ಅದ್ರ ಸಂಬಂಧ ಭಾಳ ಸಿಟಿ ಹೊಡ್ಸಿಲ್ಲ. ಇದನ್ನು ಸಪ್ರೇಟ್ ತಗೊಳ್ಳಿರ್ತೀನಿ. ಇಲ್ಲಿ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಸಂಬಂಧ ಚಿಲ್ಲಿ ಆಮೇಲೆ ಗಾರ್ಲಿಕ್ ಹಾಕ್ಕೊಳಿರ್ತೀನಿ. ನನ್ನ ಕಡೆ ಸದ್ಯ ಜಿಂಜರ್ ಇಲ್ಲ ಅಂತ ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ತೇನೆ ಅಷ್ಟೇ. ಬಟ್ ಜಿಂಜರ್ ಫ್ರೆಶ್ ಜಿಂಜರ್ ಇದ್ರೆ ಫ್ರೆಶ್ ಜಿಂಜರ್ ಹಾಕ್ರಿ. ಚೂರು ಬಡೆ ಸೊಪ್ಪು ಸೋಂಪು ನಮಗೆ ಭಾಳ ಸೇರೋದಿಲ್ಲ, ನಾನು ಸ್ವಲ್ಪ ಹಾಕಿರ್ತೀನಿ. ಅದು ನಿಮ್ಮ ಮೇಲೆ ಡಿಪೆಂಡ್. ಆಮೇಲೆ ಜೀರಿಗೆ ಒಂದು ಸ್ವಲ್ಪ ನಡೀತದೆ. ಆಮೇಲೆ ಹವೀಜ ಒಂದು 4 ಕಾಳು ಮೆಣಸು, ಆಮೇಲೆ ಎಲ್ಲ ಗರಂ ಮಸಾಲೆಗಳು ಹಾಕ್ಬೇಕು. ದಾಲ್ಚಿನ್ನಿ ಆಮೇಲೆ ಅವು ಪತ್ತ ಇರ್ತಾವ, ಅವು ಬಡಿ ಇಲಾಯ್ಚಿ ಛೋಟಿ ಇಲಾಯ್ಚಿ ಅವೆಲ್ಲ ಹಾಕ್ಬೇಕು. ನಾ ಗರಂ ಮಸಾಲ ಹಾಕ್ತೀನಿ. ಅದ್ರ ಸಂಬಂಧ ಇವಷ್ಟು ಸಪ್ರೇಟಾಗಿ ಹುರ್ಕೊಳ್ಳುತ್ತೇನೆ ನಾ. ಈಗ ಇವೆಲ್ಲ ಜೊತೆ ಇಲ್ಲೇ ನನ್ನ ಕಡೆ ಛೋಟಿ ಇಲಾಯ್ಚಿ ಅದ, ಆಮೇಲೆ ಸ್ಟಾರ್ ಎನಿಸೋ ಏನೋ ಅಂತಾರೆ ಅದು, ಪ್ಲಸ್ ಬಡಿ ಇಲಾಯ್ಚಿ ಇದು, ಆಮೇಲೆ ಇದು ಪತ್ತ ಇದು ಒಂದು. ಇದ್ರ ಜೊತೆ ಕಸೂರಿ ಮೆಥಿ ಹಾಕ್ಬೇಕು ಸಿಕ್ಕಾಪಟ್ಟಿ. ಕಸೂರಿ ಮೆಥಿ ಹಾಕಿದ್ಮೇಲೆ ಇದು ಹುರ್ಕೊಳ್ಬೇಕಾರೆ ಒಂಚೂರು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಇದ್ರೊಳಗೆ ನೀವು ಉಪ್ಪು ಹಾಕೊಂಡ್ರೆ ಚಲೋನೂ ಹುರಿತದ, ಆಮೇಲೆ ರುಚಿನೂ ಆಗ್ತದೆ. ಮಸಾಲೆ ಜೊತೆ ಉಪ್ಪು ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ಮಸ್ತ್ ಬರ್ತದೆ. ಸ್ಮೆಲ್ ಇಟ್ಕೋರಿ, ಇಲ್ಲ ಮತ್ತೆ ಬಿಸಿಗೆ ಮತ್ತೆ ಜಾಸ್ತಿ ಆಗೋ ಚಾನ್ಸ್ ಇರ್ತಾವೆ. ಈಗ ಆಲೂ ಫ್ರೈ ಮಾಡ್ಕೊಳಂತ ಅಂದ್ರೆ ಬಾಯ್ಲ್ಡ್ ಆಲೂ ಆಲ್ರೆಡಿ ರೆಡಿ ಅವ. ಇಲ್ಲೇ ಚೂರು ಜಾಸ್ತಿ ಆಗ ಅನ್ನಿಸ್ತದ, ಬಟ್ ನೀವು 1-2 ಸಿಟಿ ಹೊಡ್ಸ್ಕೋರಿ ಅಷ್ಟೇ. ಆಮೇಲೆ ಇಲ್ಲೇ ಚೂರು ಎಣ್ಣೆ ಜಾಸ್ತಿ ಬೇಕಾಗ್ತದೆ ಇದಕ್ಕೆ, ಯಾಕಂದ್ರೆ ಅವು ನಾರ್ಮಲ್ ಶಾಲೋ ಫ್ರೈ ಮಾಡಿದ್ರೆ ಒಡೆದು ಬಿಡ್ತಾವಲ್ಲ. ಅದಕ್ಕೆ ಒಂದು ಚೂರು ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಾರ್ಮಲ್ ಹೆಂಗೆ ಭಜಿ ಗಿಜಿ ಕರಿತೇವಲ್ಲ ಹಂಗೆ ಕರ್ಕೊಂಡ್ರೆ ಸ್ವಲ್ಪ ಚಂದ ಬರ್ತಾವೆ. ಆ ಸಂಬಂಧ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಕರ್ಕೊಳ್ಳೋಂತ. ಈಗ ಇವತ್ತು ಆ್ಯಕ್ಚುಲಿ ಮಾಡೋದು ನಾ ಕಾಶ್ಮೀರಿ ದಮ್ ಆಲೂ. ಅದ್ರ ಸಂಬಂಧ ಇಲ್ಲೇ ಕಾಜು ಮತ್ತು ಆ್ಯಕ್ಚುಲಿ ಒಣ ಮೆಣಸಿನ್ಕಾಯಿ ನೆನೆ ಹಾಕೋಬೇಕು. ನಾನು ಒಣ ಮೆಣಸಿನ್ಕಾಯಿ ಮತ್ತು ಕಾಜು ಈಗ ನೆನೆ ಹಾಕ್ಕೊಳಿರ್ತೀನಿ. ಒಣ ಮೆಣಸಿನ್ಕಾಯಿ ಬದಲಿ ನಾ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರ್ ಯೂಸ್ ಮಾಡ್ಲಿರ್ತೀನಿ ಇವತ್ತು, ಬಟ್ ಪ್ರಿಫರ್ಡ್ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊರಿ. ಸೊ ನಾ ಈಗ ಕಾಜು ನೆನೆ ಹಾಕ್ಕೊಳಿರ್ತೀನಿ. ಆಮೇಲೆ ಒಂದು ಕಡೆ ಮೊಸರು ಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅದೀಗ ಇದು ಎಣ್ಣೆ ಬಿಸಿ ಆಗೋತನ ಅದನ್ನು ಮುಗಿಸ್ಬೋಣ. ಒಂದು ಕಡೆ ಕಾಜು ಒಂದು 4 ಕಡಿಮೆ ಅಂಥೇಳಿ ಬಾದಾಮು ಯೂಸ್ ಮಾಡ್ಲಿರ್ತೀನಿ. ಸೊ ನಡೀತದೆ, ಒಂದು ಚೂರು ಸಣ್ಣ ಮಿಕ್ಸಿಗೆ ಹಾಕ್ಬಿಟ್ರೆ ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದ್ರ ಸಂಬಂಧ ಫಸ್ಟ್ ನೆನೆ ಹಾಕ್ಕೊಳಿರ್ತೀನಿ. ಇಲ್ಲೇ ಸ್ವಲ್ಪ ಹಿಂಗೆ ಆಲೂ ಬೆಂದಿರ್ತಾವಲ್ಲ, ಅದ್ರ ಮೇಲೆ ಸ್ವಲ್ಪ ಹಿಂಗೆ ಒಂದು 4 ಕಡೆ ಫೋರ್ಕ್ಲೆ ಹಿಂಗೆ ಸ್ವಲ್ಪ ಇದು ಮಾಡ್ಕೊರಿ ತೂತು. ಆಮೇಲೆ ಅಂದ್ರೆ ಮಸಾಲೆ ಚಂದ ಹತ್ತಾವೆ ಇದ್ರಾಗ. ಅದ್ರ ಸಂಬಂಧ ಇದು ಆ್ಯಕ್ಚುಲಿ ಭಾಳ ಅತಿ ಬೇಲಿಲ್ಲ ಅಂದ್ರೆ ಭಾಳ ಚಂದ ಆಗ್ತದೆ. ನಂದೊಂದು ಚೂರು ಜಾಸ್ತಿ ಬಂದಾವೆ, ಕರೆಕ್ಟಾಗಿ ಮಾಡ್ಕೊರಿ ಇದನ್ನು. 1 ಸಿಟಿ ಅಥವಾ 2 ಮ್ಯಾಕ್ಸಿಮಮ್ ಜೋರಿಟ್ಟು 2 ಸಿಟಿ ಹೊಡಿಸಿದ್ರೆ ಸಾಕು. ಎಲ್ಲದಕ್ಕೂ ಫೋರ್ಕ್ಲೆ ಪಿಕ್ ಮಾಡ್ಕೊಂಡೇನಿ, ತೂತು ಹೊಡ್ಕೊಂಡೇನಿ. ಎಣ್ಣೆ ಬಿಸಿ ಆಗ್ಯದ, ಎಲ್ಲ ಒಂದೊಂದು ಹಾಕೋತ ಹೋಗೋದು. ಈಗ ಇವು ಇರ್ತಾವಲ್ಲ ಬಾಯ್ಲ್ಡ್, ಬಾಯ್ಲ್ಡ್ ಇದ್ದಾಗ ನೀರು ಕಂಟೆಂಟ್ ಇರ್ತದೆ ಇದ್ರೊಳಗೆ.
ಅಡುಗೆ ಮಾಡೋದ್ರಾಗ ಮಜಾ ಇರೋದು ಎಲ್ಲೂ ಇಲ್ಲ ನೋಡಿ ಜೀವನದಾಗ. ಹಿಂಗದ ಏನು ತಿನ್ನೋದ್ರಾಗ ಎಷ್ಟು ಮಜಾ ಆಗುತ್ತೆ, ನೀವು ಮಾಡೋದ್ರಾಗ ಜೀವನದಾಗ ನೀವು ಅಡುಗೆ ಮಾಡಿ ತಿನ್ನುವಷ್ಟು ಮಜಾ ಎಲ್ಲಿ ಬರೋದು. ಅಷ್ಟು ಒಮ್ಮೆ ಹಾಕೊಂಡ್ಬಿಡ್ತೇನೆ, ಸಾಲ್ತಾವ. ಅದ ನೀವು ಎಣ್ಣೆ ಎಷ್ಟು ತೊಗೋತೀರ ಅದ್ರ ಮೇಲೆ ಡಿಪೆಂಡ್ ನೋಡಿವಲ್ಲ. ಎಣ್ಣೆ ಚಂದಾಗಿ ತೊಗೊಂಡ್ರೆ ಎಲ್ಲ ಒಮ್ಮೆ ಆಗ್ತಾವ. ಆಮೇಲೆ ಇದ ಎಣ್ಣೆ ನಾವು ಆ್ಯಕ್ಚುಲಿ ಮಸಾಲೆ ಇದು ಮಾಡ್ಕೊಳಿಕ್ಕೂ ಹಾಕೋಬೋದು, ಯಾಕಂದ್ರೆ ಟೇಸ್ಟ್ ಭಾರಿ ರುಚಿ ಆಗ್ತದೆ. ಹಾಲು ಕರೆದಿರ್ತಾವಲ್ಲ ಇದ್ರಾಗ ಮಸ್ತ್ ಟೇಸ್ಟ್ ಬರ್ತದೆ. ಇದ್ರಾಗ ಚೂರು ಜೋರು ಇಟ್ಕೊಂಡು ಮ್ಯಾಲೆ ಕ್ರಿಸ್ಪಿ ಆಗ್ಬೇಕು ಪಟ್ನ, ಯಾಕಂದ್ರೆ ಒಳಗೆ ಬೆಂದಿರ್ತಾವಲ್ಲ. ಸೊ ಒಳಗ್ತನ ಎಣ್ಣೆ ಹೋಗ್ಬೇಕಂತ ಏನಿಲ್ಲ, ಮ್ಯಾಲೆ ಚಂದಾಗಿ ಕ್ರಿಸ್ಪಿ ಆಗಿಬಿಟ್ರೆ ಒಳಗೆಲ್ಲ ತಮ್ಮ ಬೆಂದಿರ್ತಾವೆ ಆಲ್ರೆಡಿ, ಮಸ್ತ್ ಮಜಾ ಬರ್ತದೆ ಇಲ್ಲಿ. ಅಲ್ಲಿ ತನಕ ಸೈಡ್ ಬೈ ಸೈಡ್ ಚೂರು ಮಸಾಲೆ ಹುರ್ಕೊಂಡ್ಬಿಡೋಣ. ಫುಲ್ ಪೌಡ್ರ್ ಪೇಸ್ಟ್ ಆಗಬಾರ್ದಿದೆ ಹೊತ್ಲು ಮಸಾಲೆಗಳು. ಹಿಂಗೆ ಕುರ್ಬರ್ಕ್ ಇರ್ಬೇಕು, ಒಂಚೂರು ಬ್ಯಾಗ್ ಬರ್ಬೇಕು, ಅದು ಅಂದ್ರೆ ಚಂದ ಆಗ್ತದೆ. ಇದು ನೋಡ್ರಿ ಹೆಂಗೆ ರೆಡಿ ಆಗಲಿ ಆಗ್ತಾವೆ. ಹಿಂಗೆ ಆಗೋ ತನಕ ಮಾಡ್ಕೋಬೇಕು ಇದನ್ನ ಸೈಡ್. ಇದನ್ನ ಸೈಡ್ ಇಟ್ಕೊಂಡು ನಾವು ಅಲ್ಲಿ ತನಕ ಏನು ಮಾಡ್ಕೊಳ ಅಂದ್ರೆ ಇವು ಸಣ್ಣಾಗಿ ಮಿಕ್ಸಿಗೆ ಹಾಕೋಬೇಕು, ಪೇಸ್ಟ್ ಆಗೋಂಗೆ. ಇದು ನೋಡಿ ತೊಗೊಂಡು ಒಂಚೂರು ನೀರು ಹಾಕೋಬೇಕು ಇದ್ರಾಗ, ಎಲ್ಲ ಪೇಸ್ಟ್ ಆಗೋದಿಲ್ಲ. ಮಸಾಲಿದು ನಡೀತದೆ, ಯಾಕಂದ್ರೆ ಇದನ್ನ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಹಾಕ್ಬೇಕು ನಾವು ಅದಕ್ಕೆ. ಇದು ಹುರ್ಬಾರ್ಕ್ ಇರಬಾರ್ದು, ಇದು ಫುಲ್ ಸ್ಮೂತ್ ಪೇಸ್ಟ್ ಇರ್ಬೇಕಂದ್ರೆ ಚಂದ ಬರ್ತದೆ. ನೀವು ಬೇಕಂದ್ರೆ ಬಾದಾಮಿ ಸಿಪ್ಪಿ ತಕ್ಕೊಂಡು ಹಾಕ್ಬೋದು, ಇಲ್ಲ ಬರೀ ಕಾಜು ಹಾಕಿದ್ರೆ ಇನ್ನೂ ಬೆಸ್ಟ್. ಹಾಕಿ ಇಷ್ಟಾದ್ರೆ ಸಾಕು ನೋಡ್ರಿ, ಇವು ಚಂದಾಗಿರ್ತಾವೆ. ಇದಾದರೂ ಭಾಳ ಚಲೋ, ಹಿಂಗಾದ್ರೆ ಭಾಳ ಚಲೋ. ಇದು ಮಸ್ತ್ ರುಚಿ ಇರ್ತವೆ. ಈಗ ಭಾಳ ಕೇರ್ಫುಲ್ ಇರ್ಬೇಕು ಯಾವತ್ತೂ, ಒಮ್ಮೆ ಹೊತ್ತೋ ಚಾನ್ಸಸ್ ಇರ್ತಾವೆ ಇಲ್ಲೇ. ಸೊ ಈಗ ಸ್ವಲ್ಪ ಸಣ್ಣ ಇಟ್ಟು ಯಾವ್ಯಾವ ಆಗ್ಯಾವ ಮೊದಲು ತಕ್ಕೊಂಬಿಡ್ರಿ. ಆಮೇಲೆ ಇನ್ನೊಂದು ಚೂರು ಯಾವ ಬೇಕಲ್ಲ ಅವನ್ನ ಇನ್ನೊಂದು 2 ನಿಮಿಷ ಇಟ್ಟು ಹಿಂಗೆ ಆಮೇಲೆ ತಕ್ಕೊಳಿಕ್ಕೆ ಬರ್ತದೆ. ಇನ್ನು ಇದಕ್ಕೆ ಕಾಶ್ಮೀರಿ ದಮ್ ಆಲೂಗೆ ಮೊಸರು ಇಂಪಾರ್ಟೆಂಟ್. ಮೊಸರು ತೊಗೊಂಡು ಸರಿ ಒಂಚೂರು ನೀರು ಹಾಕ್ಕೊಂಡು ಹಿಂಗೆ ಇದನ್ನು ವಿಸ್ಕ್ ಮಾಡ್ಕೋಬೇಕು. ಇಲ್ಲ ಇದ್ರದ್ದು ಹಿಂಗೆ ದಾನ ಬರ್ತಾವೆ, ಅದು ಚಲೋ ಅನ್ಸೋದಿಲ್ಲ ಪಲ್ಯದಾಗ. ಅದಕ್ಕೆ ಎಷ್ಟಾಗ್ತದೆ ಚಂದ ವಿಸ್ಕ್ ಮಾಡ್ಕೊಂಡು ಫುಲ್ಲು ಹಿಂಗೆ ಮಸ್ತ್ ಪ್ಲೇನ್ ಇರ್ಬೇಕು ಮೊಸರು, ಅಂದ್ರೆ ಚಲೋ ಆಗ್ತದೆ. ಹೆಂಗೆ ಮಾಡಲಿ ಈಗ ಇದ್ರಾಗ ಇದೇನು ನಾವು ಕಡ್ಕೊಂಡೇವಲ್ಲ ಇದ್ರಾಗ ಸ್ವಲ್ಪ ಮಸಾಲ ಹಾಕೋಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಮಸಾಲ ಹಾಕೋಬೇಕು. ಈ ಸದ್ಯ ಇಷ್ಟ ಹಾಕ್ತೇನೆ, ಆಮೇಲೆ ನೋಡಿ ಹಾಕ್ತೇನೆ. ಆಮೇಲೆ ಇದ್ರ ಜೊತೆಗೆ ಇದನ್ನು ಫುಲ್ಲಾಗಿ ಹಿಂಗೆ ಇದು ಮಾಡ್ಕೋಬೇಕು, ವಿಸ್ಕ್ ಮಾಡ್ಕೋಬೇಕು. ಅಂದರೆ ಇದ್ರಾಗ ಆ್ಯಕ್ಚುಲಿ ಆ ಪೇಸ್ಟ್ ಇರ್ತಲ್ಲ, ಯಾವುದು ಕ್ಯಾಶು ಮತ್ತು ಬಾದಾಮ್ ಪೇಸ್ಟ್ ಏನಿರ್ತಲ್ಲ ಅದ್ರ ಜೊತೆ ನೀವು ಒಣ ಮೆಣಸಿನ್ಕಾಯಿ ನೆನೆ ಇಟ್ಕೊಂಡು ಹಾಕ್ಕೊಂಡ್ರೆ ಅದು ಚಲೋ ಬರ್ತದೆ. ನಾನು ಅದ್ರ ಬದಲಿ ಅದಕ್ಕೆ ಇದನ್ನು ಖಾರ ಪುಡಿ ಯೂಸ್ ಮಾಡ್ಲಿಕ್ಕೆ, ಕಾಶ್ಮೀರಿ ಲಾಲ್ ಮಿರ್ಚಿ ಯೂಸ್ ಮಾಡಿದ್ರು ನಡೀತದೆ. ಸೊ ಇದು ಜೊತೆಗೆ ಈ ಪೇಸ್ಟ್ ಹಾಕೋಬೇಕು. ನೋಡಿ ಪೇಸ್ಟ್ ಇದು ಹಾಕೋಬೇಕು. ಪೇಸ್ಟ್ ಹಾಕ್ಕೊಂಡು ಇದನ್ನು ಮತ್ತೊಮ್ಮೆ ವಿಸ್ಕ್ ಮಾಡ್ಕೋಬೇಕು ಚೆಂದಾಗಿ. ಹೊರ ಹೋಗೋ ಚಾನ್ಸಸ್ ಇರ್ತದೆ, ಸ್ವಲ್ಪ ಅಷ್ಟು ಮಾಡ್ಕೊಳ್ಳಿ. ಈಗ ನೋಡ್ರಿ ಇದು ಹೆಂಗೆ ಕಾಣ್ಲತ್ತದ. ಹಿಂಗೆ ಕಂಡ್ಮೇಲೆ ನಾವು ಇದನ್ನು ಸೈಡ್ ಇಟ್ಟು ಒಂದು 2 ನಿಮಿಷ ಇದ್ರಾಗ ಒಬ್ಬೊಬ್ರು ಏನು ಮಾಡ್ತಾರೆ, ಇದ್ರಾಗ ಆಲೂ ಹಾಕಿ ಮ್ಯಾರಿನೇಟು ಮಾಡ್ಕೋಬೋದು. ಅದೇನು ಫ್ರೈಡ್ ಆಲೂ ಅವಲ್ಲ ಅವು ಮ್ಯಾರಿನೇಟು ಮಾಡ್ಕೋಬೋದು. ಬಟ್ ನಂಗೆ ಹಂಗೆ ಈಗ ಫ್ರೈ ಆದ್ಮೇಲೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಅಷ್ಟು ಇರೋದಿಲ್ಲ. ನಾನು ಏನು ಮಾಡ್ತೀನಿ, ಡೈರೆಕ್ಟ್ ಇದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಮೊದಲು ಮಸಾಲ ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರಾಗ ಆಲೂ ಹಾಕಿ ಒಂದು ಚೂರತ್ತು ಇಡ್ತೇನೆ, ಅಂದ್ರೆ ಚಲೋ ಬರ್ತದೆ. ಈಗ ಮೇನ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣಂತ. ಈಗ ಇಲ್ಲೇ ಎಣ್ಣೆ ಹಾಕೋರಿ ಅಂದ್ರೆ ಭಾಳ ರುಚಿ ಬರ್ತದೆ. ಅದನ್ನ ಮಾಡಿ ಏನು ಕರೆದಿದ್ದಿರಲ್ಲ
ಈಗಿಲ್ಲ ನನ್ನ ಮಾತು ಬಿಟ್ಟು ಬೇರೆದವ್ರ ಮಾತು ಏನೂ ಕೇಳೋಂಗಿಲ್ಲ. ಮನ್ಯಾಗ ಒಂಚೂರು ಅದ ಇನ್ನೂ ಮಾತಾಡ್ತಿರ್ತಾರೆ ನಡೀತಾವ. ಇಷ್ಟೊಂಚೂರು ಎಣ್ಣೆ ಹಾಕ್ಕೊಂಡು ಆಮೇಲೆ ಜೊತೆಗೆ ಒಂದು ಚಮಚೆ ತುಪ್ಪ ಹಾಕ್ತಾರೆ. ಇಲ್ಲ ಸರ್ಸೋಂಕ ತೇಲ್ ಅಂತ ಬರ್ತದೆ ಅದನ್ನು ಯೂಸ್ ಮಾಡಿದ್ರೆ ಭಾಳ ಚಲೋ. ಅದ್ರ ಬದಲಿ ಇದೊಂದು ಹಾಕಿ ಅನ್ಕೋಬೋದಿತ್ತು. ಚೂರು ತುಪ್ಪ ಹಾಕೋರಿ ಚೆಂದಾಗಿ. ಉಳ್ಳಾಗಡ್ಡಿ ಹಚ್ಚಿಟ್ಕೋರಿ ಚೆಂದಾಗಿ. ಎಷ್ಟು ಸಣ್ಣ ಆಗ್ತದೆ ಸಣ್ಣ ಚಂದ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡು ಇದ್ರಲ್ಲಿ ಎಣ್ಣೆ ಬಿಸಿ ಆಗ್ಯದ ಫುಲ್. ಈಗ ಚೆಂದಾಗಿ ಉಳ್ಳಾಗಡ್ಡಿ ಹಾಕೋರಿ. ಚೂರು ಗೋಲ್ಡನ್ ಬ್ರೌನ್ ಆಗೋ ತನಕ ತಾಳ್ಬೇಕು. ಒಂದು ಅರ್ಧ ಸ್ಟೆಪ್ ಆದಮೇಲೆ ಇದೇನು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೆವಲ್ಲ ಸ್ಟಾರ್ಟಿಂಗ್, ಅದನ್ನು ಹಾಕ್ಕೊಂಡು ಇನ್ನೊಂದು ಚೂರು ತಾಳ್ತೀವಿ. ಈಗ ಇದು ಆಲ್ಮೋಸ್ಟ್ ಹಿಂಗೆ ಪಿಂಕ್ ಆದಂಗೆ ಆಗ್ತಾವಲ್ಲ, ಅವಾಗ ನಾವು ಇದನ್ನು ಪೇಸ್ಟ್ ಹಾಕೋಣಂತ. ಅಂದರೆ ಇದ್ರ ಜೊತೆ ಇದು ಒಂಚೂರು ಇದು ಆಗ್ತದೆ, ಫ್ರೈ ಆಗ್ತದೆ. ಹಸಿ ವಾಸನೆ ಹೋಗ್ಬೇಕು ಎಲ್ಲಾದ್ರದ್ದು ಮೇನ್ ಟ್ರಿಕ್. ಈ ಪಿಂಕ್ ಆಗ್ಲಿಕ್ಕೆ ಬರ್ತಲ್ಲ, ಅರ್ಧ ಹಸಿ ವಾಸನೆ ಹೋಗಿರ್ತದೆ ಅದ್ರಾಗಿಂದ, ಉಳ್ಳಾಗಡ್ಡಿ ಒಳಗಿಂದ. ಆಮೇಲೆ ಇದ್ರ ಜೊತೆ ಇದು ಜಿಂಜರ್ ಗಾರ್ಲಿಕ್ ಮತ್ತು ಏನು ಚಿಲ್ಲಿ ಪೇಸ್ಟ್, ಬಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚಿಲ್ಲಿ ಪೇಸ್ಟ್ ಏನು ಮಿಕ್ಸ್ ಮಾಡಿರ್ತಿರಲ್ಲ ಅದನ್ನು ಹಾಕಿ ಮಸ್ತ್ ಮಿಕ್ಸ್ ಮಾಡಿ ಇದನ್ನು ಒಂದು ಚೂರ ತಾಳ್ಲಿಕ್ಕೆ ಬಿಟ್ಬಿಟ್ರೆ ಬೆಸ್ಟ್. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದಕ್ಕೆ ಲೇಟ್ ಹಾಕೋಬೇಕಂದ್ರೆ ಇಲ್ಲಿ ನೋಡ್ರಿ, ಈಗ ಹಿಡ್ಕೊಳಿಕ್ಕೆ ಸ್ಟಾರ್ಟ್ ಆಗ್ತದೆ ಇಷ್ಟು ಲೇಟ್ ಹಾಕಿ. ಇನ್ನು ಸ್ಟಾರ್ಟಿಂಗ್ ಹಾಕ್ಬಿಟ್ರೆ ಉಳ್ಳಾಗಡ್ಡಿ ಜೊತೆ ಆಮೇಲೆ ಬರೀ ಕಾಯಿಸ್ಕೊತ ನಿಂದ್ರೋದು ಆಗ್ತದೆ. ಇಲ್ಲ ಒಂದು ಹನಿ ನೀರು ಹಾಕ್ಬೇಕಾಗ್ತದೆ. ನೀರಾಗ ಉಳ್ಳಾಗಡ್ಡಿ ತಾಳ್ಸೋದು ಒಂದು ಟೈಪ್. ಅದಕ್ಕೆ ಒಂಚೂರದ್ದು ಬಿಟ್ಟು ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಕೈ ಆಡಿಸಿ ಎಲ್ಲ ತಾಳಿದ್ಮೇಲೆ ಇದು ನಮ್ದು ಮ್ಯಾರಿನೇಟೆಡ್ ಪೇಸ್ಟ್ ಹಾಕ್ಲಿಕ್ಕೆ ಬರ್ತದೆ. ಇನ್ನೊಂದು ಚೂರು ಆಗ್ಬೇಕಿದೆ, ಇನ್ನೂ ವಾಸನೆ ಬರಲಿ ಅಥವಾ ಹಸಿದು. ನಾನು ಚೂರು ಗಡಿಬಿಡಿ ಮಾಡಿ ಹಾಕ್ಲೇತೇನೆ, ಹಸಿ ವಾಸನೆ ಹೋಗ್ಯದ. ಬಟ್ ಇನ್ನೊಂದು ಚೂರು ಬ್ರೌನ್ ಆಗುತ್ತಾನ ನಿಂತ್ರೆ ಚಂದ ಆಗ್ತದೆ. ಅದ್ರ ಜೊತೆ ಇದು ಹಾಕಿ ಪೂರ್ತಿ ವಾಸನೆ ಮಸಾಲೆ ಜೊತೆ ಮೊಸರು ಬೆಸ್ಟ್. ಇದು ಪೂರ್ತಿ ಚಂದ ಆಗ್ಬೇಕಿದೆ. ಅಂದ್ರೆ ಇದು ಹೆಂಗೆ ಆಗ್ಬೇಕಂದ್ರೆ ಇದ್ರ ಮ್ಯಾಲೆಲ್ಲ ಎಣ್ಣೆ ಏನು ಹಾಕಿರ್ತೇವಲ್ಲ ಅದು ಪೂರ್ತಿ ಮ್ಯಾಲೆ ತೇಲ್ಬೇಕಂದ್ರೆ ಅವಾಗ ಪರ್ಫೆಕ್ಟ್ ಸ್ಟೇಟಿಗೆ ಬಂದಂಗಿದು. ನಾ ಭಾಳ ಟೈಮ್ ಬೇಕು ಇದಕ್ಕೆ. ಇದ್ರ ಜೊತೆ ಒಂದು ಚೂರ ಮ್ಯಾಲೆ ಗರಂ ಮಸಾಲ ಹಾಕೋಣಂತ. ಚೂರ ಅಂತಾಪರಿ ಇಲ್ಲಿ ಬೇಡ, ಅಲ್ಲ ಆಲ್ರೆಡಿ ಆ ಮಸಾಲದಾಗೆಲ್ಲ ಅದ. ಒಂಚೂರು ಹಿಂಗೆ ಮ್ಯಾಲೆ ಒಂದು ಚೂರು ಹಾಕಿ ಇದು ಇನ್ನೊಂದು ಚೂರು ಹಾಕ್ರಿ. ಯಾಕೆ ಒಂದು ಚೂರು ಬೇಕು ಅನಿಸ್ಲಿ ಅದು ನಂಗೆ ನೋಡಿದ್ರೆ. ಬಟ್ ಒಂದು ಸ್ಪೂನ್ ಅದಕ್ಕಿಂತ ಜಾಸ್ತಿ ಹಾಕಿದ್ರು ನಡೀತದೆ, ಡಿಪೆಂಡಿಂಗ್ ಆನ್ ಕ್ವಾಂಟಿಟಿ. ಮೇನ್ ಚೂರು ಹಾಕಿದ್ರೆ ಓಕೆ, ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಅಷ್ಟೇ, ಸೇರ್ತು ಮಜಾ ಬರ್ತದೆ. ಇಲ್ಲಿ ನೋಡಿ ಹೆಂಗೆ ಎಣ್ಣೆ ಹೆಂಗೆ ಬರಲಿ ಆತದ ನೋಡಿ, ಕಾಣ್ಲತ್ತದ. ಹಿಂಗೆ ಪೂರ್ತಿ ಚಂದ ಬಂತಂದ್ರೆ ಆದಂಗೆ. ಇನ್ನೂ ಬರ್ಬೇಕು ಚೂರು, ಬಟ್ ಓಕೆ, ನಾಟ್ ಎ ಪ್ರಾಬ್ಲಮ್. ಇನ್ನೊಂದು ಚೂರತ್ತು ಮಾಡೋಣ. ಈಗ ಇಲ್ಲಿ ನೋಡ್ರಿ, ಕೈ ಆಡಿಸಿದ್ಮೇಲೂ ಮತ್ತೆ ಎಣ್ಣೆ ಹೆಂಗೆ ಬರಲಿ ಆತದ ನೋಡಿ ಎಲ್ಲ ಕಡೆ. ನೋಡಿ ತನ ಮ್ಯಾಲೆ ಬರ್ಕೋತ ಹೋಗ್ತದೆ ಎಣ್ಣೆ. ಎಷ್ಟು ಸಣ್ಣ ಹಿಟ್ಟು ಮಾಡ್ತೀರಿ ನೋಡು, ಅಷ್ಟು ರುಚಿ ಆಗ್ತದೆ ಆ್ಯಕ್ಚುಲಿ. ಬಟ್ ನಾ ಇವನ್ ಗಡಿಬಿಡಿಗೆ ಚೂರು ಜೋರಿಟ್ಟು ಮಾಡ್ಲತ್ತೀನಿ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಿಮ್ಗೊಂದು ಟ್ರಿಕ್, ಟೈಮ್ ಇತ್ತಂದ್ರೆ ಮಸ್ತ್ ಸಣ್ಣ ಹಿಟ್ಟು ಚಂದಾಗಿ ಸಾವಕಾಶ ಮಾಡ್ತೀರಿ, ಭಾಳ ರುಚಿ ಬರ್ತದೆ. ಒಂಚೂರು ಇದ್ರ ಜೊತೆ ಇಷ್ಟು ಬೆಲ್ಲ ಸಕ್ಕರೆ ಏನಾರ ಒಂಚೂರು ಇದು ಅಂದ್ರೆ ಚಂದ ಎಲ್ಲ ಕೂಡ್ಕೋತದೆ. ಯಾವತ್ತೂ ಚೂರು ಸ್ವೀಟ್ ಹಾಕ್ಬೇಕು. ನಮ್ಮ ಓನ್ ಟ್ರಿಕ್ ಇವೆಲ್ಲ ಭಾಳ ಚಂದ ಕೂಡ್ಕೋತಾವೆಲ್ಲ ಮಸಾಲೆಗಳು. ನೋಡಿ ಎಣ್ಣೆ ಹೆಂಗೆ ಬಿಟ್ಟದ, ಹಿಂಗೆ ಬಿಟ್ಟಂದ್ರೆ ಪರ್ಫೆಕ್ಟ್ ನೋಡಪ್ಪ. ಆದ್ರೆ ಸಣ್ಣ ಹಿಟ್ಟು ಆತಂದ್ರೆ ಇನ್ನೂ ಪರ್ಫೆಕ್ಟ್. ಬಟ್ ಓಕೆ, ಬರ್ರಿ ಸಾಕಿದೆ. ನೀರು ಹಾಕೋಣ ಚೆಂದಾಗಿ. ಈಗೇನದಲ್ಲ ಕನ್ಸಿಸ್ಟೆನ್ಸಿ ಬರ್ಬೇಕು. ಆಮೇಲೆ ಇದು ಎಕ್ಸ್ಟ್ರಾ ನೀರು ಹಾಕ್ಲಿ ಅದನ್ನ. ಇದು ಎದಕ್ಕಂತಂದ್ರೆ ಈಗ ಒಂದು 20 ನಿಮಿಷ ಕುದಿಲಿಕ್ಕೆ ಇಡ್ತೇನೆ ನಾ ಇದನ್ನು. ಅದ್ರ ಸಂಬಂಧ ಮಸ್ತ್ ಎಕ್ಸ್ಟ್ರಾ ನೀರು ಹಾಕಿ ಆಮೇಲೆ ಒಂದು ಚೂರು ಗಟ್ಟಿ ಕನ್ಸಿಸ್ಟೆನ್ಸಿ ಬಂತಂದ್ರೆ ಪರ್ಫೆಕ್ಟ್ಲಿ ಕುಕ್ಡ್ ಅಂತಾರೆ ನೋಡೋದು. ಈಗ ಇದು ಹಾಕಿ ಇದ್ರೊಳಗೆ ಉಪ್ಪು ಹಾಕೋಣ ಫಸ್ಟ್.
ಈಗ ಈ ಕನ್ಸಿಸ್ಟೆನ್ಸಿ ಇಟ್ರೆ ಕುದ್ಮೇಲೆ ಇನ್ನೂ ಗಟ್ಟಿ ಆಗ್ತದೆ. ದಮ್ ಆದವಲ್ಲ, ಸೊ ಸ್ವಲ್ಪ ಹೊತ್ತು ಭಾಳ ಹೊತ್ತು ನಾವು ಮುಚ್ಚಿ ಇಟ್ಟು ಕುದಿಸ್ಕೋತ ಕೂಡ್ಬೇಕು. ನಮಗೆ ಎಷ್ಟು ಪೇಷನ್ಸ್ ಅದ ಅಷ್ಟು. ನಾವು ಎಲ್ಲ ಆಲೂ ಹಾಕ್ಕೊಂಡಂತೀವಿ ಚೆಂದಾಗಿ. ಇಷ್ಟ ಹಿಂಗೊಂಚೂರು ಮೇಲೆ ಕೈ ಆಡಿಸಿ ಆಮೇಲೆ ಇದನ್ನು ತೆಗೆದು ಸೈಡ್ ಇಟ್ಟು ಗ್ಯಾಸ್ ಸಣ್ಣ ಮಾಡಿ ಫುಲ್ ಒಂದು ದೊಡ್ಡ ತಾಡ್ ತೊಗೊಂಡು ಇದನ್ನ ಹಿಂಗೆ ಫುಲ್ ಎಷ್ಟಾಗ್ತದೆ ಅಷ್ಟು ಚಂದ ಮುಚ್ಲಿಕ್ಕೆ ಟ್ರೈ ಮಾಡಿರಿ. ಫುಲ್ ಗ್ಯಾಸ್ ಸಣ್ಣ ಇಡ್ರಿ. 20 ನಿಮಿಷ ಅರ್ಧ ತಾಸು ನಿದ್ದೆ ಹೊಡೆದು ಬರೋದು. ನೋಡಪ್ಪ ಹೆಂಗಾಗ್ಯದ. ರೆಡಿ ಒಂಚೂರು ಇಲ್ಲಿಂದ ತೋರಿಸ್ತೀನಿ. ಆಲೂ ತಗೊಳ್ಳೋ ತಗೋ ಒಂಚೂರು ಆಲೂ ತಗೋ. ಬಿಸಿ ಅದನ್ನ ನೈವೇ ಹಾಕ್ತೀನಿ. ಈ ಅಂದ ಸರಳ ಮುರ್ಲಿ ಆತ ಇಲ್ಲೋ, ಅದು ಇಂಪಾರ್ಟೆಂಟ್. ಬಿಸಿದ ತಿನ್ಬೇಕು ಹತ್ಲು. ಅರೆ ಚಲೋ ಆಗ್ಯದನ. ಭಾಳ ಮಸ್ತ್ ಆಗ ಅಗದಿ ಟಾಪ್ ನಂಬರ್ 1. ಏನು ಮಸ್ತ್ ಆಗೈತಪ್ಪ. ಒಂದು ಇಂಗ್ರೀಡಿಯೆಂಟ್ ಒಂದು ಕಾಳು ಮೇಲೆ ಕೆಳಗಾಗಿಲ್ಲ, ಅಷ್ಟು ಪರ್ಫೆಕ್ಟ್ ಅದು. ಅಮ್ಮ ಮಾಡಿದ ರೋಟಿ ಮ್ಯಾಲಿದ ಆಲೂ ಏನಂತಾರೆ ದಮ್ ಆಲೂ. ಬಿಸಿ ಬಿಸಿ ಹೊಡೆದ್ರೆ 1-2 ತಾಸು ಮಲ್ಕೋಬೇಕು. ಎಲ್ಲರೇ ಅದ ನಿಂದು ಉತ್ಸಾಹ.